ಸರ್ ನಿನ್ನೆ ಅಷ್ಟೇ ಪ್ರಥಮ್ ಮತ್ತು ಲಾಯರ್ ಜಗದೀಶ್ ನಡುವಿನ ಒಂದು ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋ ನಲ್ಲಿ ಪ್ರಥಮ್ ಅವರಿಗೆ ಜೀವ ಬೆದರಿಕೆ ಇರುವಂತ ವಿಚಾರ ಹೊರಬಂದಿದೆ. ಸೊ ಈ ಬಗ್ಗೆ ಮಾತಾಡಕ್ಕೆ ಖುದ್ದು ಪ್ರಥಮ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಒಂದ್ 2 ವಾರದ ಹಿಂದೆ ಅಷ್ಟೇ ನೀವು ಒಂದು ಇಂಜೆಕ್ಷನ್ ಆರ್ಡರ್ ಅನ್ನ ತಂದಿದ್ರೆ ನನ್ನ ವಿಚಾರವಾಗಿ, ನನ್ನ ಸಿನಿಮಾದ ಬಗ್ಗೆ ವೈಯಕ್ತಿಕ ಯಾವ್ದು ನಿಂದನೆ ಮಾಡಬಾರ್ದು ಅಂತ. ಬಟ್ ಅದರಿಂದ ಏನೋ ಒಂದಷ್ಟು ಜನ ಕಮ್ಮಿ ಮಾಡಿದಾರೆ ಅನ್ಕೊಂಡಿದ್ವಿ. ಬಟ್ ಎಲ್ಲೋ ಮತ್ತೆ ಅದು ಜಾಸ್ತಿ ಆಗಿದೆ. ಸೊ ಏನಾಗಿದೆ ಅಂತ ಸರ್, ನಿಂದನೆ ಮಾಡಬಾರ್ದು ಅಂತ ಇಂಜೆಕ್ಷನ್ ತಂದಿದ್ದು, ಚುಚ್ಚಬಾರ್ದು ಅಂತ ತಂದಿಲ್ಲ. ಚುಚ್ಚಕ್ ಇಂಜೆಕ್ಷನ್ ತರಿಸಿ ಅದು ತಗೋತಾರೆ ಅಂತ ನಿಮ್ಗೆ ಮೊದಲೇ ಗೊತ್ತಿತ್ತ? ಇವರೇ ಗೊತ್ತಿಲ್ಲಪ್ಪ. ಅಯ್ಯೋ, ಯಾಳದು. ನಾನು ಒಂದು ಮಾತು ಕೇಳ್ಕತೀನಿ, ಸಿದ್ದರಾಮಣ್ಣ ನಿಮ್ ಯಾವ ಮಾತು ಆಡಲ್ಲ ಸರ್. ನಾನು ಫಸ್ಟ್ ಹೇಳದೆ ಈ ಮಾತು. ಪ್ರೀತಿಯ ಸಿದ್ದರಾಮಣ್ಣ ಸರ್ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಹಾಗೂ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಹಾಗೂ ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಸರ್, ನಿಮ್ 4 ಜನ ಕೇಳ್ಕೊಡೋದು, ನೀವೆಲ್ಲ ಯೋಜನೆ ಕೊಡ್ತಾರೆ. ಫ್ರೀ ಬಸ್, 2,000 ರೂಪಾಯಿ ಹೆಣ್ಮಕ್ಳಿಗೆ ಅದು ಇದೆಲ್ಲ ಕೊಡ್ತೀರಾ, ಸಂತೋಷ. ಸಾಕ್ಷರತಾ ಯೋಜನೆ, ದರ್ಶನ್ ಸರ್ ಫ್ಯಾನ್ಸ್ ಯಾರು ಅನ್ಎಜುಕೇಟೆಡ್ ಇದಾರೋ ಅವ್ರಿಗೆ ದಯಮಾಡಿ ಕೊಡಿ. ನೀವು ಅವ್ರಿಗೆ ಕೊಡಲೇಬೇಕು ಸರ್ ಯೋಜನೆ. ಯಾಕೆಂದ್ರೆ ಯೋಗ್ಯ ಫ್ಯಾನ್ಸ್ ಅಲ್ಲ, ಒಂದಷ್ಟು ಅಯೋಗ್ಯ ಫ್ಯಾನ್ಸ್ ಇದ್ದಾರೆ. ಡ್ಯಾಮೇಜ್ ಮಾಡ್ಬೇಕು, ಕೆಟ್ಟ ಮಾತು ಹಾಕೊಂಡು ಎಲ್ಲರಿಗೂ ಡ್ಯಾಮೇಜ್. ಸರ್, ತೀರಾ ಅಶ್ಲೀಲವಾಗಿ ಕನ್ನಡದ ಪ್ರತಿಷ್ಠಿತ ಕುಟುಂಬ ಇರ್ಬೋದು, ಲೇಡೀಸ್ ಡ್ಯಾಮೇಜ್ ಮಾಡಿದ್ವೆಲ್ಲ ಮಾಡ್ತವ್ರೆ. ಇವೆಲ್ಲ ನಿಮ್ ಕಣ್ಣು ಬಿದ್ದಿಲ್ಲ ಅಂತಲ್ಲ ಸರ್, ನೋಡ್ಕೊಂಡು ಸುಮ್ಮಿದ್ದಾರೆ ಅಂದ್ರೆ ಯಾರು ಕೈಲಾಗ್ದಾರವ್ರು ಇಲ್ಲ ಸರ್. ಇಲ್ಲಿ ಎಲ್ಲರಿಗೂ ಮೇಲೂ ಪ್ರೀತಿ ಇದೆ. ಸಿದ್ದರಾಮಣ್ಣ ಸರ್, ದಯವಿಟ್ಟು ನಿಮ್ನ ಕೇಳಿ, ಇದು ಅವ್ರು ನೀವ್ ಏನು ತಪ್ಸಕ್ಕಾಗಲ್ಲ. ಅವರು ಎಷ್ಟೋ ಜನ ಅಂತಾರೆ, ಅಯ್ಯೋ ಅವ್ರ ಸರ್ ಹೇಳಕ್ಕಾಯ್ತದ, ಸರ್ ಅವ್ರ ಫ್ಯಾನ್ಸ್ ಕೇಳಕ್ಕಾಯ್ತದ ಅಂತಾರೆ. ನೀವೇನು ಹೇಳ್ಬೇಡಿ ದರ್ಶನ್ ಸರ್, ನಿಮ್ಮೇಲೆ ನಂಗೆ ಪ್ರೀತಿ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಕೇಳ್ಕತ್ತೆ ನೋಡಿ. ನಾನು ನಿಮ್ ವಿಷಯಕ್ಕೆ ಗೊತ್ತಿಲ್ಲ ದರ್ಶನ್ ಸರ್, ನೋಡಿ ಹೆಂಗೆ ನಾನು ನಿಮ್ಗೆ ಹೆಂಗ್ ಫ್ರೆಂಡ್ ಆಗ್ಬಿಟ್ಟೆ ನೋಡಿ. ಅದಕ್ಕೆ ನಾನು ಸರ್ಕಾರ ಕೇಳ್ಕತ್ತಾ ಇದೀನಿ, ಸಾಕ್ಷರತಾ ಯೋಜನೆ ಕೊಡಿ. ಬರೀ ಅಮ್ಮ ಅಕ್ಕ ಅನ್ಕೊಂಡ್ ಬೈಕೊಂಡ್ ಕೂತಿರೋರ್ಗೆ 1,000 ರೂಪಾಯಿ ಕೊಡ್ಸಿ. 1,000 ರೂಪಾಯಿ ಕೊಟ್ಟು ಕೆಟ್ಟ ಮಾತು ಬೈದ ನಿಲ್ಸ್ಬೇಕು. ಯೋಗ್ಯ ಶಿಕ್ಷಿತರಾಗಬೇಕು, ನಾಲೆಡ್ಜ್ ಇಟ್ಕೊಂಡು ಬದುಕಬೇಕು, ಸಂಸ್ಕಾರ ಕಲಿಬೇಕು, ಎದುರಿಗಿರೋರ್ ಆತ್ಮಾಭಿಮಾನ ಗೌರವಿಸೋದ್ ಕಲಿಬೇಕು ಅಂತ ಇದನ್ನ ಸರ್ಕಾರ ಕೇಳಿಸ್ಕೊಡಿ. ಅಷ್ಟೇ ನಾನು ಕೇಳ್ಕತ್ತ. ನಿಮ್ಗೆ ಹೇಳಲ್ಲ ಸರ್, ಯಾಕೆಂದ್ರೆ ನಿಮ್ಗೆ ಹೇಳಲ್ಲ ಸರ್, ಯಾಕೆಂದ್ರೆ ನಿಮ್ಗೆ ಏನ್ ಹೇಳಿದ್ರೆ ನಿಮ್ ಫ್ಯಾನ್ಸ್ ಮಾಡ್ರೆ ನಿಮ್ಮನ್ ಕೇಳಕ್ಕಾಗತ್ತೆ ಸರ್, ತಪ್ಪಾಗತ್ತೆ ಸರ್. ನಿಮ್ನೆಲ್ಲಾರು ಕೇಳಕ್ ಬರ್ತೀಯ ಆದ್ರೆ ಸರ್ಕಾರನೇ ಕೇಳ್ಬೇಕು. ಯಾಕೆ ಹೇಳಿ, ರಾಜ್ಯದಲ್ಲಿ ಏನಾದ್ರು ಸರ್ಕಾರ ತನ್ನ ಜವಾಬ್ದಾರಿ. ಮಳೆ ಕಡಿಮೆ ಆಯ್ತು ಸರ್ಕಾರ ಕಾರಣ, ಇಲ್ಲೆಲ್ಲ ಒಂದು ಕಾವೇರಿ ನೀರು ಕೇಳಿದ್ರು ತಮಿಳ್ನಾಡು ಕೇಂದ್ರ ಬರೀ ಇದೆ ಹೇಳೋದನ್ನ ಈ ಸರ್ಕಾರ ಮೇಲೆ ಎತ್ತಾಕ್ಬಿಡೋಣ. ಸಿದ್ದರಾಮಣ್ಣ ಸರ್, ಸಾಕ್ಷರತಾ ಯೋಜನೆ ಕೊಡಿ, 1,000 ರೂಪಾಯಿ ಕೊಡಿ, ಕೆಟ್ಟ ಮಾತು ಬೈಯೋದ್ ನಿಲ್ಸ್ಬೇಕು, ಸಂಸ್ಕಾರವಂತ ಗುಣವಂತ ಕುಟುಂಬದವ್ರು ಆಗ್ಬೇಕು ಅಂತ. ಯಾಕೆಂದ್ರೆ 1 ಕೋಟಿ ಜನ ಇದಾರಂತೆ ಅವ್ರಿಗೆ. 1 ಕೋಟಿ ಜನದಲ್ಲಿ ಒಂದು 30-40 ಲಕ್ಷ ದಾರಿ ತಪ್ಪಿಟ್ಟವ್ರೆ. 30-40 ಲಕ್ಷ ಯುವಕರ ಆಸ್ತಿ ರೀ. ಅಮೆರಿಕಾಗಿಂತ ಜಾಸ್ತಿ ಇಂಡಿಯಾ ಮುಂದೆ ಹುಟ್ಟೋಯ್ತದಾಗ. ಅದಾಗ್ಬೇಕು ಅಂದ್ರೆ ಇವ್ರು ಯಾವಾಗ ಬುದ್ಧಿ ಕಲಿಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.